ನಮಸ್ಕಾರ ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ದಶಕಗಳಿಂದ ಕತ್ತಿ ಕುಟುಂಬದ ಕಪಿಮುಷ್ಟಿಯಲ್ಲಿದ್ದ ಡಿಸಿಸಿ ಬ್ಯಾಂಕ್ಗೆ ಸತೀಶ್ ಪಡೆ ಲಗ್ಗೆ. ಜಾತಿ ನಿಂದನೆ ಮಾಡಿ ನಾಲಿಗೆ ಹರಿಬಿಟ್ಟ ರಮೇಶ್ ವಿರುದ್ಧ ಎಫ್ಐಆರ್. ಯಾರಿಗಾದ್ರೂ ನೋವಾಗಿದ್ರೆ ವಿಷಾದಿಸ್ತೇನೆ ಎಂದ ಕತ್ತಿ. ಕಾನೂನು ಸಂಘರ್ಷದಲ್ಲಿ ಗೆದ್ದ ಆರ್ಎಸ್ಎಸ್ ನವೆಂಬರ್ 2ಕ್ಕೆ ಪಥಸಂಚಲನ ಡೇಟ್. ಹೊಸ ಅರ್ಜಿ ಸಲ್ಲಿಸಲು ಅರ್ಜಿದಾರರಿಗೆ ಹೈಕೋರ್ಟ್ ಸೂಚನೆ. ಉದ್ದೇಶಪೂರ್ವಕ ಟಾರ್ಗೆಟ್ ಎಂದ ಖರ್ಗೆ, ಮಂಗಳಾರತಿ ಎತ್ತಿದ ಅಶೋಕ್. ಉದ್ಯಮಿಗಳದ್ದು ವೈಯಕ್ತಿಕ ಅಜೆಂಡಾ ಅಂತ ಟೀಕಿಸಿದ ಡಿಸಿಎಂ. ರಸ್ತೆ ಸುಧಾರಣೆ ಉತ್ತರ ಕೊಟ್ಟು ಮಜುಮ್ದಾರ್ ಕೌಂಟರ್. ಸಮರ ಸುಖಾಂತ್ಯಕ್ಕಾಗಿ ಸಮಸ್ಯೆ ಆಲಿಸಲು ಟೆಕ್ ಜಗತ್ತಿಗೆ ಆಮಂತ್ರಣ. ಶೀಲಾ ಶಂಕಿಸಿ ಕತ್ತು ಹಿಸುಕಿ ಕೊಂದು ಕರೆಂಟ್ ಶಾಕ್ ಕತೆ ಕಟ್ಟಿದ್ದ ಪತಿ. ಸಂಶಯದಿಂದ ನೋಡಿದ ಮಗಳಿಂದ ಘಟನೆ ಬೆಳಕಿಗೆ. ಇತ್ತ ಕೃತಿಕಾ ಕೊಲೆ ಸತ್ಯ ಬಾಯ್ಬಿಟ್ನಂತೆ ಡಾಕ್ಟರ್ ಮಹೇಂದ್ರ. ಹಾಸನಾಂಬೆ ದರ್ಶನೋತ್ಸವಕ್ಕೆ ನಿತ್ಯವೂ ಜನಸಾಗರ. ಇದೇ ಸನ್ನಿಧಿಯಲ್ಲಿ ಶಿವಣ್ಣ, ರಿಷಬ್ ಶೆಟ್ಟಿ ಮುಖಾಮುಖಿ. ಎಚ್ಡಿಕೆ ವಿಚಾರದಲ್ಲಿ ಪ್ರೋಟೋಕಾಲ್ ಪಾಲಿಸದ ಸರ್ಕಾರದ ವಿರುದ್ಧ ಜೆಡಿಎಸ್ ಕಿಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.